कर्नाटक के हुबली से एक और गंभीर मुद्दा सामने आया है। बता दें, राज्यों में नाबालिग लड़कियों के प्रेग्नेंट होने से बढ़ते मामलों को लेकर अब सियासत तेज हो गई है। बीजेपी महिला मोर्चा की प्रदेश अध्यक्ष मंजुला ने इन मामलों की जांच के लिए एसआईटी गठित करने की मांग की है। हुबली में मीडिया से बात करते हुए उन्होंने कहा कि नॉर्थ कर्नाटका में नाबालिग प्रेगनेंसी की दर तेजी से बढ़ी है। मंजुला ने विवादित बयान देते हुए कहा कि ऐसे मामले ज्यादातर उन हॉस्टलों में सामने आ रहे हैं जहां गरीब एससी और एसटी समुदाय के बच्चे रहते हैं। दरअसल कर्नाटक के हुबली में नाबालिग लड़कियों के प्रेग्नेंट होने के बढ़ते मामलों को लेकर अब सियासत तेज हो गई है। उन्होंने यह भी आरोप लगाया कि गर्ल्स हॉस्टल में मेल वार्डन की नियुक्ति है, जिससे लड़कियों की सुरक्षा पर गंभीर सवाल खड़े होते हैं। बीजेपी नेता ने कहा कि कम उम्र में प्रेग्नेंट होना लड़कियों का भविष्य छीन लेना जैसा है, लेकिन महिलाएं एवं बाल कल्याण मंत्री इस मुद्दे पर चुप हैं। उन्होंने सवाल उठाया कि अगर हजारों लड़कियों से जुड़े मामले सामने आ रहे हैं तो अब तक एसआईटी जांच क्यों नहीं कराई गई और राज्य महिला आयोग ने इसकी सिफारिश क्यों नहीं की। अब देखना होगा कि इस गंभीर मामले पर राज्य सरकार और संबंधित विभाग क्या जवाब देते हैं। ಮುಖ್ಯಾಂಶಗಳೇನೆಂದರೆ ರಾಜ್ಯದಲ್ಲಿ ಟೀನೇಜ್ ಪ್ರೆಗ್ನೆನ್ಸಿ ಬಾಲ ಗರ್ಭಿಣಿಯರ ಸಂಖ್ಯೆ 10,000ಕ್ಕೆ ಹೆಚ್ಚಳ ಆಗಿರುವಂತಹ ಒಂದು ವರದಿಯ ಮೇಲೆ ನಾನು ಪತ್ರಿಕಾಗೋಷ್ಠಿನ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಯಾವ ಬಡವರ ಮಕ್ಕಳು, ಶೋಷಿತರ ಮಕ್ಕಳು SC ST ಹಾಸ್ಟೆಲ್ಗಳಿಗೆ ಬರ್ತಿದ್ದಾರೆ, ಅಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ವರದಿ ಬೆಳಕನ್ನು ಚೆಲ್ಲಿದೆ. ಯಾವ ಬಡವರ ಪರವಾಗಿ ಸರ್ಕಾರ ಇದ್ದೀವಿ ಅಂತ ಹೇಳ್ತೀವಿ, ಆ ಬಡವರ ಪರವಾಗಿರುವಂಥ ಸರ್ಕಾರ ಡೋಂಗಿ ಸರ್ಕಾರ, ಅದು ಬಡವರ ಪರವಾಗಿ ಇಲ್ಲ. ಈ ರೀತಿ ಒಂದು ಟೀನೇಜಲ್ಲಿ ಗರ್ಭಿಣಿಯರಾಗೋದಕ್ಕೆ ಅವಕಾಶ ಕೊಡಬಹುದಾದಂಥ ಒಂದು ರಾಜ್ಯ ಸರ್ಕಾರ ಎಷ್ಟು ದುರ್ಬಲವಾದ ಅದಕ್ಷವಾದ ಆಡಳಿತವನ್ನು ನಡೆಸ್ತಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮತ್ತು ಬಡವರ ಬದುಕಿನ ಮೇಲೆ ಒಂದು ಮಾರಣಾಂತಿಕವಾಗಿರುವಂತಹ ದೌರ್ಜನ್ಯವನ್ನು ಈ ಸರ್ಕಾರ ಮಾಡಿದೆ. ಇದಕ್ಕೆ ಸಂಬಂಧಿಸಿದಂತೆ ನನ್ನ ಕೆಲವು ಸಲಹೆಗಳು ಸರ್ಕಾರಕ್ಕೆ ಇದೆ. ಅದರಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಹಾಸ್ಟೆಲ್ಗಳಿಗೆ ಪುರುಷ ವಾರ್ಡನ್ಗಳಿದ್ದಾರೆ, ಅಲ್ಲಿ ಮಹಿಳಾ ವಾರ್ಡನ್ಗಳನ್ನೇ ನೇಮಿಸಬೇಕು ಅನ್ನುವಂಥದ್ದು. ಮತ್ತು ಇವರು ಸರ್ಕಾರದ ಅಧಿಕಾರಿಗಳು, ಅಲ್ಲಿ ವಾರ್ಡನ್ಗಳು ಯಾರಿದ್ದಾರೆ ಅವರು ಇದರಲ್ಲಿ ಶಾಮೀಲಿದ್ದಾರೆ ಈ ಅನಾಚಾರಗಳಲ್ಲಿ ಅನ್ನುವಂತಹ ಮಾಹಿತಿ ಇದೆ. ಇದ್ರ ಮೇಲೆ ತನಿಖೆ ಆಗಬೇಕು. SIT ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕೋದು ಬೇಡ. ಈ ರೀತಿ ಬಡವರ ಮಕ್ಕಳು ಕಲಿತಾ ಇರುವಂತಹ ಹಾಸ್ಟೆಲ್ಗಳಲ್ಲಿ ಈ ರೀತಿ ಘಟನೆಗಳಾಗೋದಕ್ಕೆ ಕಾರಣ ಆಗಿರುವಂಥ ರಾಜ್ಯ ಸರ್ಕಾರದ ಈ ವ್ಯವಸ್ಥೆಯ ತನಿಖೆಗೆ SITಯನ್ನು ರಚನೆ ಮಾಡಿ ಸರ್ಕಾರದವರು ಈ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಒಂದು ಬಾಲಾವ್ಯವಸ್ಥೆಯಲ್ಲಿ ತಾಯಿಯಾಗುವಂತಹ ಈ ದೌರ್ಭಾಗ್ಯ ಏನಿದೆ, ಇದು ಅವರ ಶಾರೀರಿಕ, ಸಾಮಾಜಿಕ, ಶೈಕ್ಷಣಿಕ ಜೀವನದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಶಿಕ್ಷಣವನ್ನು ಕೊಡ್ತೀನಿ ಅಂತ ಬಡವರ ಮಕ್ಕಳಿಗೆ ನೀವು ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ನನ್ನ ಆರೋಪ. ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಅಂತ ಒಬ್ಬರಿದ್ದಾರೆ. ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ವಿಷಯ ಬಂದಾಗ ಫ್ರಂಟ್ ಲೈನಲ್ಲಿ ಬಂದು ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಬಹಳ ಸಂತೋಷ. ಹಾಗೆ ಸಕ್ಕರೆ ಕಾರ್ಖಾನೆಯ ವಿಷಯ ಬಂದಾಗ ಫ್ರಂಟ್ ಲೈನಿಗೆ ಬಂದು ಮಾತಾಡ್ತಾರೆ ಬೆಳಗಾವಿ ರೈತರ ಹೋರಾಟದಲ್ಲಿ. ಇಷ್ಟು ಹಾಸ್ಟೆಲ್ಗಳಲ್ಲಿ ಬಾಲಕಿಯರ ಮೇಲೆ ಈ ರೀತಿ ಅನಾಚಾರ ನಡೆದಾಗ ಎಷ್ಟು ಪರಿಶೀಲನೆಗಳಿಗೆ ಜಿಲ್ಲೆಗಳಿಗೆ, ಹಾಸ್ಟೆಲ್ಗಳಿಗೆ ಆಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಮಂತ್ರಿ ಭೇಟಿ ಕೊಟ್ಟಿದ್ದಾರೆ. ಲಕ್ಷ್ಮಕ್ಕ ಅವರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ನೊಂದು ಕಡೆ ಲಿಂಗಾನುಪಾತ ತೀವ್ರಗತಿಯಲ್ಲಿ ಕುಸಿದಿದೆ ರಾಜ್ಯದಲ್ಲಿ. ಏನು ರಾಷ್ಟ್ರದಲ್ಲಿ ಲಿಂಗಾನುಪಾತ ಯಾವ ಕಾಲದಲ್ಲೂ ಕೂಡ ಒಂದು ಇಂಬ್ಯಾಲೆನ್ಸ್ ಇತ್ತು. ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆದಾಗ, ಉಪಮುಖ್ಯಮಂತ್ರಿಗಳಾದಾಗ ಏನು ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟ ಕೆಲವೇ ವರ್ಷಗಳಲ್ಲಿ ನಮ್ಮ ರಾಜ್ಯದ ಒಂದು ದೊಡ್ಡ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಬರೆದಿತ್ತು. ಏನಂದರೆ, ಭಾಗ್ಯಲಕ್ಷ್ಮಿ ಬಾಂಡಿಂದ ಹೆಣ್ಣು ಮಕ್ಕಳ ಜನನದ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥದ್ದು. ಅಂತ ಭಾಗ್ಯಲಕ್ಷ್ಮಿ ಬಾಂಡ್ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಮಕ್ಕಳಿಗೆ ಅವರ ಕೈಗೆ ಹೋಗ್ತಾ ಇದೆ ಇವತ್ತದು.
ಆ ಒಂದು ಇನ್ಶೂರೆನ್ಸ್ ಅಮೌಂಟ್ ಇವತ್ತು ಮಕ್ಕಳು ಕೈಲಿ ಹೋಗ್ತಿದೆ. ಆದರೆ ನೀವಿವತ್ತು ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಯಾವ ಸಾಮಾಜಿಕ ಭದ್ರತೆಯನ್ನು ಮಹಿಳೆಯರ ನಡುವೆ ನಿರ್ಮಾಣ ಮಾಡಿದ್ರಿ ಕಾಂಗ್ರೆಸ್ ಸರ್ಕಾರದವರು? ಫ್ರೀ ಬೀಸ್ ಮೂಲಕ ಯಾವ ಸಾಮಾಜಿಕ ಭದ್ರತೆಯನ್ನು ಸಮಾಜದ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ತಾವು ನಿರ್ಮಾಣ ಮಾಡಿದ್ದೀರಂತ ಈ ಸರ್ಕಾರ ಬೆಳಗಾವಿಯಲ್ಲಿ ನಡೀತಿರುವಂತಹ ವಿಧಾನಸಭೆಯಲ್ಲಿ ಉತ್ತರ ಕೊಡಬೇಕು. ವಿಶೇಷವಾಗಿ ಈ ಘಟನೆಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನಡೆದಿದೆ ಅಂತ ವರದಿಗಳು ಬೆಳಕು ಚೆಲ್ಲಿದೆ. ಬಾಗಲಕೋಟೆ ಇರ್ಬೋದು, ವಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಈ ಭಾಗದ ಅನೇಕ ಜಿಲ್ಲೆಗಳಲ್ಲಿ ಈ ಪ್ರಕರಣಗಳು ಹೆಚ್ಚಾಗಿದೆ ಅಂತೇಳಿ ವರದಿ ಬೆಳಕು ಚೆಲ್ಲಿದೆ. ಇದು ಉತ್ತರ ಕರ್ನಾಟಕದ ಆಶೋತ್ತರಗಳಿಗಾಗಿ ನಡೀತಿರುವಂತಹ ಈ ವಿಧಾನಸಭೆಯಲ್ಲಿ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಮಹಿಳಾ ಮತ್ತು ಮಕ್ಕಳ ಮಂತ್ರಿ ಉತ್ತರ ಕೊಡಬೇಕು ಇದಕ್ಕೆ ಅಂತ ನಾನು ಆಗ್ರಹ ಮಾಡ್ತೇನೆ. ಯಾವ ಒಂದು SIT ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ರಿ ನೀವು ಮಹಿಳಾ ಆಯೋಗದವರು, ನಾವೆಲ್ಲ ಸ್ವಾಗತ ಮಾಡಿದ್ವಿ. ಧರ್ಮಸ್ಥಳದ ವಿಚಾರದಲ್ಲಿ, ಮಹಿಳೆಯರ ವಿಷಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಇಂಪಾರ್ಷಿಯಲ್ ಆಗಿ ಡಿಸಿಷನ್ ತೆಗೆದುಕೊಂಡು SIT ವಿಚಾರದಲ್ಲಿ ನಾವು ಬೆಂಬಲವನ್ನು ಕೊಟ್ವಿ. ನೀವು ತನಿಖೆಯನ್ನು ಮಾಡಿದ್ರಿ, ಆಯಿತು. ಮತ್ತೊಮ್ಮೆ ನೀವು SITಗೆ ರೆಕಮೆಂಡ್ ಮಾಡಿದ್ರಿ, ಆಯಿತು. ಯಾಕೆ ಇಲ್ಲಿ SITನ ರೆಕಮೆಂಡ್ ಮಾಡ್ತಿಲ್ಲ ಮಹಿಳಾ ಆಯೋಗ? ಮಹಿಳಾ ಆಯೋಗ ರಾಜ್ಯದಲ್ಲಿ 10,000 ಜನ ಹೆಣ್ಣುಮಕ್ಕಳು ಗರ್ಭಿಣಿಯರಾಗಿ, ತಾಯಂದ್ರಾಗಿ ಒಂದು ದುರಂತ ಅವಸ್ಥೆಯನ್ನು ಕಂಡರೂ ಕೂಡ, ರೇಷಿಯೋ ಇಷ್ಟು ಕಡಿಮೆಗೆ ಬರ್ತಾ ಇದ್ರೂ ಕೂಡ ರಾಜ್ಯ ಮಹಿಳಾ ಆಯೋಗ ಯಾಕೆ ತನ್ನ ಶಿಫಾರಸನ್ನು ಇಲ್ಲಿವರೆಗೂ ಮಾಡಿಲ್ಲ? ಅಂದರೆ ರಾಜ್ಯ ಕಾಂಗ್ರೆಸ್ ಆಯ್ಕೆ ಮಾಡಿರುವಂಥ ಮಹಿಳಾ ಆಯೋಗ ಕಾಂಗ್ರೆಸ್ ಏಜೆಂಟ? ಈ ರಾಜ್ಯದ ಮಹಿಳೆಯರ ಕಣ್ಣೀರು ಒರೆಸೋದಕ್ಕೆ ಇರುವಂತಹ ಒಂದು ಸ್ಟ್ಯಾಚ್ಯುಟರಿ ಬಾಡಿನ? ಇದು ನನ್ನ ಪ್ರಶ್ನೆ ಈ ಸರ್ಕಾರದ ಮುಂದೆ ಇದೆ. ನಾವು ಇವತ್ತು ರಾಜ್ಯದಲ್ಲಿ ಏನೇ ಆದರೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳು ಲಾರ್ಡ್ ಅವರು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ, ನಮ್ಮ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡ್ತಿರ್ತಾರೆ. ನನಗೆ ಖುಷಿ ಏನಂದರೆ ನಮ್ಮಲ್ಲಿ ಒಬ್ಬರು ಇಷ್ಟು ದೊಡ್ಡ ಆರ್ಥಿಕ ತಜ್ಞರಿದ್ದಾರೆ ಅಂತ. ಆದರೆ ಈ ಜಿಲ್ಲೆ ಒಳಗೆ ಹುಬ್ಬಳ್ಳಿಯಲ್ಲಿ ನೇಹಾ ಅನ್ನುವ ಹೆಣ್ಣುಮಕ್ಳದ್ದು ಮರ್ಡರ್ ಆಗುತ್ತೆ ಕಾಲೇಜ್ ಕ್ಯಾಂಪಸ್ಸಲ್ಲಿ. ಅದಕ್ಕೆ ತ್ವರಿತ ನ್ಯಾಯಾಲಯಗಳನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆಯೇ ಅಂಜಲಿ ಮನೆಗೆ ಹೋಗಿ ಒಬ್ಬ ಹುಡುಗ ಹೋಗಿ ಮರ್ಡ್ರ್ ಮಾಡ್ತಾನೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆಯೇ ಸ್ವಾತಿ ಪ್ರಕರಣ ನಡೆಯುತ್ತೆ ಹಾವೇರಿನಲ್ಲಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ಕೋರ್ಟ್ಗಳು ಆಗದೆ ರೆಗ್ಯುಲರ್ ಕೋರ್ಟಲ್ಲಿ ನಡೀತಾ ಇದೆ. ಮೊನ್ನೆ ನಾನು ನೇಹಾ ತಂದೆ ಹತ್ರ ಮಾತಾಡಿದೆ, ನಿರಂಜನ್ ಅವ್ರ ಹತ್ರ. ನಿರಂಜನ್ ಅವ್ರು ಹೇಳಿದರು ಅವನಿಗೆ ಬೇಲ್ ಸಿಗಲಿಲ್ಲ, ಆ ಸೆಷನ್ ಕೋರ್ಟಲ್ಲಿ ಟ್ರಯಲ್ ಆರಂಭ ಆಗಿತ್ತು, ಈಗ ಟ್ರಯಲ್ಗೆ ಕೂಡ ಸ್ಟೇ ತಂದಿದ್ದಾರೆ ಅಂತ. ಆದರೆ ಅವರ ಸಹಾಯಕ್ಕೆ ಮಹಿಳಾ ಆಯೋಗ ಬಂದಿದೆಯಾ? ನಮ್ಮ NDA ಪಾರ್ಟ್ನರು ಕುಮಾರಸ್ವಾಮಿಯವರು ಫ್ರೀ ಬೀಸ್ ಬಗ್ಗೆ ಮಾತಾಡಿದಾಗ ತಕ್ಷಣವೇ ಎಚ್ಚೆತ್ತುಕೊಂಡಂಥ ಮಹಿಳಾ ಆಯೋಗ ಸುಮೋಟೋ ಕೇಸ್ ಫೈಲ್ ಮಾಡ್ಕೊಂಡಿತ್ತು. ಯಾಕೆ ಮಹಿಳಾ ಆಯೋಗಕ್ಕೆ ಇದಕ್ಕೆ ಕಣ್ಣು ಕಾಣಿಸಲ್ವಾ, ಕಿವಿ ಕೇಳಿಸಲ್ವಾ? ಇಲ್ಲೇ ಇರುವಂತಹ ಲಾರ್ಡ್ ಅವ್ರಿಗೆ ನೆನಪು ಆರೋಗಿದೆಯಾ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಅದು ಟ್ರಯಲಿಗೆ ಸ್ಟೇ ಆಗಿದ್ದಲ್ಲ. ಸರ್ಕಾರ ಯಾವ ರೀತಿ ಸಹಾಯ ಮಾಡುತ್ತೆ ನೇಹಾ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ, ನೈತಿಕವಾಗಿ? ಈ ರಾಜ್ಯಕ್ಕೆ ಯಾವ ಸಂದೇಶ ಕಳಿಸ್ತಾ ಇದ್ದೀರಾ ನೀವು? ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡುವಂಥ ಪುಂಡ್ರು ಪೋಖ್ರಿಗಳಿಗೆ ನೀವು ಕ್ಯಾಬಿನೆಟಲ್ಲಿ ಅವ್ರಿಗೆ ಬೇಷರತ್ತಾಗಿ ಕ್ರಿಮಿನಲ್ ಕೇಸಿಂದ ಹೊರಗಿಡ್ತೀವಿ ಅಂತೇಳಿ ಆದೇಶ ಮಾಡ್ತೀರಿ. ಹೈಕೋರ್ಟ್ ಚೀಮಾರಿ ಹಾಕಿ ಹಾಗೆ ಮಾಡಬಾರ್ದು ಅಂತ ಹೇಳಿದರೆ ನೀವು ಸುಮ್ಮನೆ ಆಗ್ತೀರಿ. PF ಮೇಲೆ 175, PFI ಮೇಲೆ 175 ಕ್ರಿಮಿನಲ್ ಕೇಸ್ ಇದ್ದಾಗ 2013ರಲ್ಲಿ ನೀವು ಸಿದ್ದರಾಮಯ್ಯನವರು ಬೇಷರತ್ತಾಗಿ ಕೇಸ್ಗಳನ್ನು ವಾಪಸ್ ತಗೋತೀರಿ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಪುಂಡರು ಪೋಖ್ರಿಗಳಿಗೆ ಅಡ ಇಟ್ಟಿದ್ದೀರ ನೀವು ಅನ್ನೋದು ನನ್ನ ಆರೋಪ.